ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ನಿನ್ನೆ ವಿಡಿಯೋದಲ್ಲಿ ನಾನು ಇವತ್ತು ಮಾರ್ಕೆಟ್ ಓಪನ್ ಇದೆ ಅಂತ ಅಂದ್ಕೊಂಡು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅಂತ ಮಾತಾಡ್ಬಿಟ್ಟಿದ್ದೆ. ಸುಮಾರು ಜನ ಅಪ್ಡೇಟ್ನ ಕೊಟ್ಟಿದ್ದೀರಾ, ಮಾರ್ಕೆಟ್ ಜೊತೆ ಸಿಂಕಲ್ಲಿ ಇರಲಿಲ್ಲ. ಇವತ್ತು ಮುಂಬೈನಲ್ಲಿ ಎಲೆಕ್ಷನ್ ಇರೋದ್ರಿಂದ ಸ್ಟಾಕ್ ಎಕ್ಸ್ಚೇಂಜ್ಗಳು ಅಲ್ಲಿ ಲೊಕೇಟ್ ಆಗಿರೋದ್ರಿಂದ ಅಲ್ಲಿ ಸಿಬ್ಬಂದಿಗಳು ಅವರೆಲ್ಲ ವೋಟ್ ಮಾಡಿ ಬರಲಿ ಅಂತ ಹೇಳ್ಬಿಟ್ಟು ಇವತ್ತೇನು ಮಾಡಿದ್ರು, ರಜೆ ಕೊಟ್ಟಿದ್ರು ಸ್ಟಾಕ್ ಮಾರ್ಕೆಟಲ್ಲಿ. ಹಾಗಾಗಿ ಇವತ್ತು ವರ್ಕಿಂಗ್ ಇರಲಿಲ್ಲ ಸ್ಟಾಕ್ ಮಾರ್ಕೆಟು. ಗ್ಲೋಬಲ್ ಇವೆಂಟ್ ಆಗ್ತಾ ಇದೆ ಅಂದರೆ ನೋಡಿ, ಇರಾನಿನ ಪ್ರೆಸಿಡೆಂಟು ಮತ್ತು ಫಾರಿನ್ ಮಿನಿಸ್ಟರು ಅವರು ಇದ್ದಂತಹ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿದೆ. ಇದು ಖಂಡಿತವಾಗ್ಲೂ ಒಂದು ಗ್ಲೋಬಲ್ ಇವೆಂಟ್ ಆಗುತ್ತೆ. ಇದರಲ್ಲಿ ಏನಾದರೂ ಯಾರ್ದಾದ್ರು ಕೈವಾಡ ಇದೆ ಅಂತ ಗೊತ್ತಾಯಿತು ಅಂತಂದರೆ, ಇದೊಂದು ನ್ಯಾಚುರಲ್ ಆಗಿ ಆಗಿರುವಂಥ ಆಕ್ಸಿಡೆಂಟ್ ಆದರೆ ಅದರಿಂದ ಮಾರ್ಕೆಟ್ ಹೆಚ್ಚಿನಾಗಿ ರಿಯಾಕ್ಟ್ ಮಾಡುವಂಥ ಸಾಧ್ಯತೆ ಕಮ್ಮಿ ಇರುತ್ತೆ. ಆದರೂ ಕೂಡ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಶುಕ್ರವಾರದ ನಂತರ ನಾವು ಶನಿವಾರ, ಭಾನುವಾರ, ಸೋಮವಾರ 3 ದಿನ ರಜೆ ಮುಗಿಸ್ಕೊಂಡು ನಾಳೆ ಓಪನ್ ಮಾಡ್ತಾ ಇದ್ದೀವಿ. ಒಂದು ಇದ್ರ ಬಗ್ಗೆ ಡೇಟಾ ಡ್ರಿವನ್ ವಿಡಿಯೋ ಮಾಡಿದ್ದೀನಿ, ಪ್ರೀಮಿಯರ್ನಲ್ಲಿದೆ. ದೀರ್ಘ ರಜೆಯ ನಂತರ ಮಾರ್ಕೆಟ್ ಏನು ಮಾಡಿದೆ ಅಂತ ಒಂದು ವಿಡಿಯೋ ಇದೆ, ಬೇಕಾದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಸಮ್ಮರಿ ಏನು ಅಂತಂದರೆ, ನಾಳೆ ಸ್ವಲ್ಪ ಪೊಸಿಷನ್ನ ನೀವು ಕಮ್ಮಿ ಇಟ್ಕೊಂಡಿರಬೇಕು, ಯಾಕೆಂದರೆ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ 3 ದಿನ ಮಾರ್ಕೆಟು ರಜಾ ಆದ ನಂತರ ಓಪನ್ ಆದರೆ. ಯಾಕೆಂದರೆ ಆ ನ್ಯೂಸನ್ನೆಲ್ಲ ಸೇರಿಸ್ಕೊಂಡು ಮಾರ್ಕೆಟು ಓಪನ್ ಆಗಿ ರಿಯಾಕ್ಟ್ ಮಾಡೋ ಥರ ಸಾಧ್ಯತೆ ಇರುತ್ತೆ. ಸೊ ಹಾಗಾದರೆ ಫಿನ್ ನಿಫ್ಟಿದು ನಾಳೆ ಎಕ್ಸ್ಪೈರಿ ಅಲ್ವಾ, ಏನು ಕತೆ ಅಂತ ನೋಡೋದಾದರೆ ನೋಡಿ, ಫಿನ್ ನಿಫ್ಟಿ ಒಂದು ದೊಡ್ಡ ಫಾಲ್ ಆಗಿತ್ತು. 22,100-150 ಝೋನಿಂದ, ಒಂದು ಆಲ್ ಟೈಮ್ ಹೈ ಝೋನಿಂದ ಒಂದು ದೊಡ್ಡದಾಗಿರೋಂಥ ಫಾಲ್ ಬಂದಿತ್ತು. ಆಲ್ಮೋಸ್ಟ್ 1000 ಪಾಯಿಂಟ್ಸ್ ಫಾಲ್ ಇದೆ. 22,100-200ರಿಂದ 20,900 ತನಕ 1,000 ಪಾಯಿಂಟ್ಗಿಂತ ದೊಡ್ಡ ಫಾಲು. ಅದಕ್ಕೆ ಈಗ 20,900ರಿಂದ ಒಂದು 500-600 ಪಾಯಿಂಟ್ಗಳ ಒಂದು ಏನೋ ಒಂದು ಶಾರ್ಟ್ ಕವರಿಂಗ್ ಆಗಿದೆ, ರ್ಯಾಲಿ. ಶಾರ್ಟ್ ಕವರಿಂಗ್ ರ್ಯಾಲಿ ಆಗಿದ್ರೆ ಈಗ ಎಲ್ಲಿಗೆ ಬಂದಿದೆ ನೋಡಿ, 21,600 ಅನ್ನೋದು ಕ್ಲಿಯರ್ ಕಟ್ ಆಗಿ ರೆಸಿಸ್ಟೆನ್ಸ್ ಅಂತ ಕಾಣಿಸ್ತಾ ಇದೆ ಫಿನ್ ನಿಫ್ಟಿನಲ್ಲಿ. ಸೊ 21,550ರಿಂದ 600 ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಝೋನ್ ಆಗಿ ಉಳ್ಕೊಳುತ್ತೆ. ಇಲ್ಲಿ ಬಂದು ಅಲ್ಲೇ ಒಂದು ಡೋಜಿ ಥರ ಕ್ಲೋಸಿಂಗ್ ಮಾಡಿ ಹೋಗಿರೋದು ಕೂಡ ಕಾಣಿಸ್ತಾ ಇದೆ. ಸೊ ಸೋಮವಾರ ಏನಾದ್ರು ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಹೋಗ್ತಿದೆ ಅಂದ್ರೂ ನಾವು 21,600ನ ತುಂಬ ದೊಡ್ಡ ರೆಸಿಸ್ಟೆನ್ಸ್ ಆಗಿ ಪರಿಗಣಿಸಬೇಕಾಗುತ್ತೆ. ಅದಕ್ಕಿಂತ ಮೇಲ್ಗಡೆ ನಾಳೆನೇ ಹೋಗುತ್ತೆ ಅಂತ ರಿಯಾಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ 21,610 ಹತ್ರನೇ ಓಪನ್ ಆಯಿತು ಅಂತಂದರೆ ಅಲ್ಲಿಂದ ರಿಜೆಕ್ಷನ್ ಬರುವಂಥ ಸಾಧ್ಯತೆ ಇರುತ್ತೆ, ಯಾಕೆಂದರೆ ರೆಸಿಸ್ಟೆನ್ಸ್ ಆಕ್ಟ್ ಆಗಿರೋದ್ರಿಂದ. ಸೊ ಎಲ್ಲಿವರೆಗೂ 21,600ನ ಕಂಫರ್ಟಬಲ್ ಆಗಿ ನಾವು ಬೀಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಲ್ಲ, ಅಲ್ಲಿ ತನಕ ಬುಲ್ಲಿಶ್ ವ್ಯೂನ ಇಟ್ಕೊಳೋದು ಬೇಡ. ಹಾಗಂತ ನೆಗೆಟಿವ್ ವ್ಯೂನ ಅಂತಂದರೆ ನೋಡಿ, ಈಗ ಒಂದು ಹಿಂದೆ ಇಲ್ಲಿ ಬಸ್ ಸ್ಟ್ಯಾಂಡ್ ರೆಫರೆನ್ಸ್ ಕೂಡ ಇದೆ. ಸೊ ಕೆಳಗಡೆ ಎವ್ರಿ 100 ಪಾಯಿಂಟ್ಸ್ಗಳು ಸಪೋರ್ಟ್ ಆಗ್ತಾ ಹೋಗುತ್ತೆ. ಅಂದರೆ 21,400, 21,300 ಇದೆಲ್ಲ ಬಸ್ ಸ್ಟ್ಯಾಂಡ್ನ ಬೇಸ್ ಸಿಗ್ತಾ ಹೋಗುತ್ತೆ ಫಿನ್ ನಿಫ್ಟಿಗೆ. ಸೊ ನಾಳೆ ವೈಲೆಂಟ್ ಮೂವ್ ಬರಬೇಕು ಅಂತಂದರೆ ಒಂದು ಈಸಿಯಾಗಿ ನೀವು ಪಿ ಟ್ರೇಡ್ ಯಾರಾದರೂ ಪಿ ಬೈ ಮಾಡಬೇಕು ಆ ಥರ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ, ಯಾಕೆಂದರೆ ಕನ್ಸಿಡರಿಂಗ್ ಗ್ಲೋಬಲ್ ಇವೆಂಟ್ಸ್ ಆಗಿದೆ, 3 ದಿನ ರಜೆ ಇದೆ, ಈ ರೀತಿ ಎಲ್ಲ ಇದೆ ಅಂತಂದರೆ ನೋಡಿ, ಇದೇ ಝೋನಲ್ಲಿ ಓಪನ್ ಆಗಬೇಕು ಅಥವಾ ಇದಕ್ಕಿಂತ ಕೆಳಗಡೆ ಓಪನ್ ಆಗಬೇಕು. ಆಗ ಮಾತ್ರ ಆ ರೆಸಿಸ್ಟೆನ್ಸ್ ನಾವು ಇಟ್ಕೊಂಡು, ಇದು ನಾನು ಸೇಮ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಕೂಡ ಮಾತಾಡಿದ್ದೆ. ಯಾಕೆ ಆ ಒಂದು ಎಕ್ಸ್ಪೆಕ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ, ಫಿನ್ ನಿಫ್ಟಿ 2 ದಿನದಿಂದ ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ, ಕರೆಕ್ಟಾ? 21,500ರಿಂದ 21,440 ಈ ಝೋನಲ್ಲಿ ಒಂದು ದೊಡ್ಡದಾದಂಥ ಬಸ್ ಸ್ಟ್ಯಾಂಡ್ ಮಾಡಿದೆ. ಈಗ ಮೂಮೆಂಟ್ ಬಂದ್ರೂ ಕೂಡ ಇಷ್ಟೇ ದೊಡ್ಡ ಮೂಮೆಂಟು ಬರ್ತಾ ಹೋಗಬೇಕು. ಸೊ ಇಲ್ಲೇ ಓಪನ್ ಆದರೆ ಅಥವಾ ಈ ಗ್ಯಾಪ್ ಡೌನ್ ಏನಾದರೂ ಓಪನಿಂಗ್ ಆಯಿತು ಅಂತಂದರೆ ಇದನ್ನೇ ಏನೋ ಒಂದು ಸ್ಟಾಪ್ಲಾಸ್ ಇಟ್ಕೊಂಡು ಒಂದು 100 ಪಾಯಿಂಟ್ಸ್ ತನಕ, ಅಂದರೆ 21,400 ಫಸ್ಟ್ ಟಾರ್ಗೆಟು, ಅದಕ್ಕಿಂತ ಕೆಳಗಡೆ ಬಂದರೆ 21,300 ತನಕ ಅಂತ ನಾವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಇದನ್ನೇ ಎಸ್ ಎಲ್ ಆಗಿ ಇಟ್ಕೊಂಡು. ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ಖಂಡಿತ 21,600ರಲ್ಲಿ ರೆಸಿಸ್ಟೆನ್ಸ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ತುಂಬ ಹೊತ್ತು ದೊಡ್ಡ ಟ್ರೇಡ್ನ ಇಟ್ಕೊಳಕ್ಕೆ ಸಾಧ್ಯತೆ ಇಲ್ಲ, ಯಾಕೆಂದರೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಕೆಳಗಡೆ ಬರಬೇಕು ಅಂತಂದರೆ ಇಲ್ಲೇ ಓಪನ್ ಆಗಿ ಕೆಳಗಡೆ ಬರಬೇಕಿತ್ತು, ಅಥವಾ ನೆಗೆಟಿವ್ ಇನ್ನು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಕೆಳಗಡೆ ಬರಬೇಕಿತ್ತು. ಅಕಸ್ಮಾತ್ ನಾಳೆ ಏನಾದ್ರು ಗ್ಯಾಪ್ ಅಪ್ ಓಪನಿಂಗ್ ಮಾಡಿದ್ರು ಅಂತಂದರೆ ಖಂಡಿತ 21,600ರಲ್ಲಿ ಒಂದು ರೆಸಿಸ್ಟೆನ್ಸ್ನ ಹಿಟ್ ಆಗುತ್ತೆ. ರೆಸಿಸ್ಟೆನ್ಸ್ನ ಹಿಟ್ಟಾಗಿ ಕೆಳಗಡೆ ಬರ್ತಿದೆ ಅಂದರೆ ಮತ್ತೆ ಈ ಝೋನ್ ಬಂದಾಗ 21,520-500 ಈ ಝೋನಲ್ಲಿ ಸಪೋರ್ಟ್ ಬಿಲ್ಡಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ, ಇಲ್ಲಿ ಬಂದಾಗ ಮತ್ತೆ ಒಂದು ಬಯರ್ಸು ಆಪರ್ಚುನಿಟಿನ ಹುಡುಕ್ತಾರೆ. ಹಾಗಾಗಿ ಮೇಲ್ಗಡೆ ಹೋಗಿದೆ ಅಂತ ಹೇಳ್ಬಿಟ್ಟು ಯಾರಾದರೂ ನೆಗೆಟಿವ್ ಟ್ರೇಡ್ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂತಂದರೆ, ಅಂದರೆ ಈ ಬಸ್ ಸ್ಟ್ಯಾಂಡ್ ಇತ್ತು, ಈ ಬಸ್ ಸ್ಟ್ಯಾಂಡ್ನ ಫಿಲ್ ಮಾಡಿದೆ, 21,600 ರೆಸಿಸ್ಟೆನ್ಸ್ ಥರ ಕಾಣಿಸ್ತಾ ಇದೆ, ಅಲ್ಲಿಂದ ನೆಗೆಟಿವ್ ತೊಗೋತೀನಿ ಅಂದರೆ ನಿಮ್ಮ ಟಾರ್ಗೆಟ್ ತುಂಬ ಸಣ್ಣ ಟಾರ್ಗೆಟ್ ಆಗಿರುತ್ತೆ, ಒಂದು 70-80 ಪಾಯಿಂಟ್ಸ್ಗಳು ಅಷ್ಟೇ ಟಾರ್ಗೆಟ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬಂದಾಗ ಮತ್ತೆ ಸಪೋರ್ಟ್ ಬಿಲ್ಡಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಒಂದು ದೊಡ್ಡ ಮೂಮೆಂಟು ಕೆಳಗಡೆ ಬರಬೇಕು, ಈ ಥರ ವ್ಯೂ ಇದೆ ಅಂತಂದರೆ ನಾಳೆ ಇದೇ ಝೋನಲ್ಲಿ ಅಂದರೆ 21,500ಕ್ಕಿಂತ ಕೆಳಗಡೆ ಓಪನಿಂಗ್ ಆಗಬೇಕು ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಬೇಕು. ಆಗ ಇದನ್ನ ಎಸ್ಎಲ್ ಇಟ್ಕೊಂಡು ಅಥವಾ ಇದನ್ನ ಎಸ್ಎಲ್ ಇಟ್ಕೊಂಡು ನಾವು ಒಂದು ಪಿ ಟ್ರೇಡ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೌದಾ, ಇದು ಕರೆಕ್ಟ್ ಆಪ್ಷನ್ ಚೈನಲ್ಲಿ ಏನು ಹೇಳ್ತಾ ಇದೆ ಅಂತ ನೋಡ್ಕೊಂಡ್ಬಿಡೋಣ. ಆಪ್ಷನ್ ಚೈನ್ ನೋಡೋದಾದ್ರೆ ನೋಡಿ, 21,500ರಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ಈಗಲೂ ಹೇಳ್ತಾ ಇದೆ. ಅದೇ ಕೆಳಗಡೆ ನೀವು ನೋಡೋದಾದ್ರೆ 21,450, 400, 300, 400-300ರಲ್ಲಂತೂ ಒಳ್ಳೆ ರೀತಿಯಾದಂಥ ಸಪೋರ್ಟ್ ಇದೆ. ಅದಕ್ಕೋಸ್ಕರ ಹೇಳ್ತಾ ಇರೋಂಥದ್ದು, ನಾಳೆ 3 ದಿನ ಆದಮೇಲೆ ಮಾರ್ಕೆಟ್ ಓಪನ್ ಆಗ್ತಾ ಇರೋದ್ರಿಂದ ಸ್ವಲ್ಪ ವೈಲೆಂಟ್ ಆಗಿರುತ್ತೆ. ವಿಕ್ಸ್ ಕೂಡ ಈಗಲೂ 20 ಮೇಲ್ಗಡೆ ಇದೆ. ಇವತ್ತು US ಮಾರ್ಕೆಟ್ ವರ್ಕಿಂಗ್ ಇರುತ್ತೆ, ಅಂದರೆ ಗ್ಲೋಬಲ್ ಮಾರ್ಕೆಟ್ ಎಲ್ಲ ವರ್ಕಿಂಗ್ ಇತ್ತು ಇವತ್ತು. ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಇವತ್ತು ರಜೆನಲ್ಲಿದ್ದು, ಹಾಗಾಗಿ ಹುಷಾರಾಗಿ ಟ್ರೇಡ್ ಮಾಡಿ. ಇಲ್ಲೊಂದು ಗ್ಯಾಪ್ ಇತ್ತು ನೋಡಿ, ಹಿಂದೆ ಕಾಣಿಸಿರುವಂಥದ್ದು, ಆ ಗ್ಯಾಪನ್ನು ಹಿಂದೆ ಒಂದ್ಸಲ ಫಿಲ್ ಮಾಡ್ಕೊಂಡು ಹೋಗಿದ್ವಿ, ವಾಪಸ್ ಬಂದಾಗ ಇಲ್ಲ ಆಗಿದೆ. ಸೊ ಇದೆಲ್ಲ ಏನಾಗುತ್ತೆ, ಎವ್ರಿ ಗ್ಯಾಪ್ ಕೂಡ ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. 21,600ರಲ್ಲೂ ಕೂಡ ರೆಸಿಸ್ಟೆನ್ಸ್ ಇದೆ. ಹಾಗಾಗಿ ಇಲ್ಲಿ ಅರ್ಜೆಂಟ್ ಮಾಡ್ಕೊಳೋದು ಬೇಡ. ಇಲ್ಲಿ ನೋಡಿ, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರುವಂಥ ಝೋನ್ಗಳು ಹಿಂದೆ ನೋಡೋದಾದ್ರೆ ಇದು ಖಂಡಿತವಾಗ್ಲೂ ಒಂದು ರೆಸಿಸ್ಟೆನ್ಸ್ ಥರ ಆಕ್ಟ್ ಆಗಬೇಕು.
ಅದಕ್ಕೂ ಆಪ್ಷನ್ ಚೈನಲ್ಲೂ ಕೂಡ 21,500 ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತಾ ಇದೆ. ಬಟ್ ಅರ್ಜೆಂಟಾಗಿ ಮಾಡಿಕೊಂಡು ದೊಡ್ಡದಾಗಿ ಪೀಟ್ ತೊಗೋಬೇಕಾ, ದೊಡ್ಡ ನೆಗೆಟ್ ಪೊಸಿಷನ್ ತೊಗೊಂಡ್ಬಿಡ್ತೀನಿ, ಹಂಗೆ ಮಾಡ್ತೀನಿ ಅಂತಂದರೆ 21,300 ಹ್ಯೂಜ್ ಸಪೋರ್ಟ್ ಕಾಣಿಸ್ತಾ ಇದೆ ಚಾರ್ಟ್ಸಲ್ಲಿ. 21,300 ವೆರಿ ಬಿಗ್ ಸಪೋರ್ಟ್, ಬಟ್ 21,400 ಕೂಡ ಸಪೋರ್ಟ್ ಇದೆ. ಹಾಗಾಗಿ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಎಕ್ಸಿಕ್ಯೂಷನ್ ಮಾಡೋಣ. ಅಫ್ಕೋರ್ಸ್ ಆಪ್ಷನ್ ಸೆಲ್ಲಿಂಗ್ ಯಾರಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಇದೇ ಝೋನಿಂದ ಕೆಳಗಡೆ ಬಂದರೆ 21,500 ಮೇಲ್ಗಡೆನೆಲ್ಲ ನೀವು ಕಾಲ್ ರೇಟಿಂಗ್ ಮಾಡ್ಬೋದು. ಕೆಳಗಡೆ ನೀವು ಮಾರ್ಕೆಟ್ ಮೂವ್ಮೆಂಟ್ ಆದಂಗೆ ನೋಡಿಕೊಂಡು ಆಮೇಲೆ ಬೇಕಾದರೆ ಪುಟ್ ರೈಟಿಂಗ್ ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ನಿಫ್ಟಿನಲ್ಲಿ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋಣ. ನಿಫ್ಟಿ, ಬ್ಯಾಂಕ್ ನಿಫ್ಟಿ ನೆನ್ನೆ ಮಾತಾಡಿದ್ವಿ, ಸೇಮ್ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಅದೇ ರೀತಿ ಅನಾಲಿಸಿಸ್ ತೊಗೊಂಡು ಯಾವ ರೀತಿ ಈ ವಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ. ಸೊ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಕೆಲವರು ಝೆರೋದೋ ಅಕೌಂಟ್ ಓಪನ್ ಮಾಡ್ತಾ ಇದ್ದೀನಿ, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸರ್ ಕಮೆಂಟ್ ಮಾಡಿದ್ರೆ. ನಿಮ್ಮ ಕಮೆಂಟ್ ಓದಿ ಏನೂ ಇಲ್ಲ, ಸಿಂಪಲ್ ಆಗಿದೆ ಪ್ರಾಸೆಸ್ಸು. ಐ ಥಿಂಕ್ ನಾನು ಝೆರೋದೋ ಅಕೌಂಟ್ ಓಪನ್ ಮಾಡೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ, ಕೈ ಟ್ಯೂಟೋರಿಯಲ್ ಇರಬೇಕು, ಚೆಕ್ಔಟ್ ಮಾಡಿ. ಬಟ್ ತುಂಬ ಸಿಂಪಲ್ ಸ್ಟೆಪ್ಸೇ ಇದೆ. ಆ ಥರ ಏನಾದರೂ ಇತ್ತು ಅಂದರೆ ಹೇಳಿ, ಕಮೆಂಟ್ ಮಾಡಿ ಏನು ಇಶ್ಯೂ ಆಗ್ತಾ ಇದೆ ಅಂತ ಹೆಲ್ಪ್ ಮಾಡೋಕ್ಕೆ ನೋಡೋಣಂತೆ. ಅದೇ ರೀತಿಯಾಗಿ ಸಂಚಾರ ಸಾರಥಿ ಅಂತ ಹೇಳ್ಬಿಟ್ಟು, ಸಂಚಾರ ಸಾರಥಿ ಅಂತ ನಾವು ಒಂದು ಈ ಸಿಮ್ ಕಾರ್ಡು ನಿಮ್ಮ ಹೆಸರಲ್ಲಿ ಯಾರ್ದೋ ಒಂದು ಹಳೆ ಸಿಮ್ ತೊಗೊಂಡಿರ್ತಾರೆ, ಆ ಸಿಮ್ ನೀವು ಯೂಸ್ ಮಾಡ್ತಾ ಇರಲ್ಲ, ಇವಾಗ ಯಾರೋ ಯೂಸ್ ಮಾಡ್ತಾ ಇರ್ತಾರೆ, ಅದನ್ನೇನಾದ್ರು ಒಂದು ಇಲ್ಲಿಗಲ್ ಆಕ್ಟಿವಿಟಿಗೆ ಆಯಿತು ಅಂತಂದರೆ ನಿಮ್ಮ ಹೆಸರಲ್ಲಿ ಸಿಮ್ ಇರುತ್ತೆ. ಈ ಕಾರಣದಿಂದಾಗಿಲ್ಲ ಈ ಹೊಸ ಸಿಮ್ ತೊಗೊಂಡು ಹೋಗಬೇಕು ಅಂದರೆ ಆಧಾರ್ ಫಿಂಗರ್ ಪ್ರಿಂಟ್ ಇದೆಲ್ಲ ಬೇಕು ಅಂತ ಹೇಳಿದರೆ ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆ ವಿಡಿಯೋದಲ್ಲಿ. ಬಟ್ ಹಳೇದು ನಾವು ಹಿಂದೆ ಸಿಮ್ ತೊಗೊಂಡಿದ್ದಲ್ಲ, ಇವಾಗ ಬೇರೆ ಯಾರಾದರೂ ಯೂಸ್ ಮಾಡ್ತಾ ಇದ್ದಾರೆ ಆ ನಂಬರು, ಅದನ್ನು ನೀವು ಚೆಕ್ಔಟ್ ಮಾಡ್ಕೋಬೇಕು ಅಂತಂದರೆ ಒಂದು ಸಪ್ರೇಟಾಗಿ ಒಂದು ಪೋರ್ಟಲ್ ಮಾಡಿದ್ರು ಅಂತ ನಿಮಗೆ ಹೇಳಿದ್ದೆ. ಅದರಲ್ಲಿ ನೋಡಿ ನೆನ್ನೆ ನ್ಯೂಸಲ್ಲಿ ಬಂದಿತ್ತು, ಸುಮಾರು 3 ಲಕ್ಷ ಜನ ತಮ್ಮ ಸಿಮ್ ಕಾರ್ಡ್ ತಮ್ಮ ಹೆಸರಲ್ಲಿ ಇಲ್ಲ ಅನ್ನೋದನ್ನು ಒಂದು ರಿಕ್ವೆಸ್ಟ್ ಮಾಡಿದಾರಂತೆ ಬ್ಲಾಕ್ ಮಾಡೋಕ್ಕೆ. ಇದು ಒಂದು ವೆಲ್ಕಮ್ ಮೂವ್ ಅಂತ ಅನ್ನಿಸ್ತು. ಇದರಿಂದ ಸಾಕಷ್ಟು ಈಸಿಯಾಗಿ ಸಿಮ್ ಸಿಗೋದು, ಈ ಥರದ ಆಕ್ಟಿವಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ನೆನಪಾಯಿತು, ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಸ್ಕ್ಯಾನ್ ಸೀರೀಸಲ್ಲಿದೆ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ನಿಮ್ಮ ಹೆಸರಲ್ಲಿ ಯಾರಾದರೂ ಬೇರೆ ನೀವು ಯೂಸ್ ಮಾಡದಿರೋ ನಂಬರ್ ಇದ್ದರೆ ಅದನ್ನ ನೀವು ಬ್ಲಾಕ್ ಮಾಡ್ಬೋದು. ಅದನ್ನ ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ಸ್ಟಾಕ್ಸ್ ಬಗ್ಗೆ ನೋಡ್ತಾ ಹೋಗೋದಾದರೆ ಯಾವ ರೀತಿ ಸ್ಟಾಕ್ಸ್ನ ಇವಾಗ ಸುಮಾರು ಜನ ಏನು ಅನ್ಕೊತಾ ಇದ್ದಾರೆ, ನನಗೆ ರ್ಯಾಲಿ ಮಿಕ್ಸ್ ಆಗೋಗ್ಬಿಡುತ್ತೇನೋ, ಇವಾಗ ಎಲೆಕ್ಷನ್ ಆದಮೇಲೆ ಏಕ್ದಮ್ ಫುಲ್ಲು ಮೆಜಾರಿಟಿ ಗೌರ್ಮೆಂಟ್ ಬಂದ್ಬಿಡ್ತು ಅಂತಂದರೆ ಸಖತ್ ರ್ಯಾಲಿ ಆಗೋಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕೆಲವರು ಪೆಸಿಮಿಸ್ಟ್ ವ್ಯೂನೂ ಇದೆ. ಬಟ್ ಅರ್ಜೆಂಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇವಾಗ ಖಂಡಿತ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ರಿಸ್ಕ್ ಟು ರಿವಾರ್ಡ್ ಅಂತ ನೋಡೋದನ್ನು ನಾವು ಆಲ್ಮೋಸ್ಟ್ ಮಲ್ಟಿಪಲ್ ಟೈಮ್ಸ್ ಆಲ್ ಟೈಮ್ ಹೈನ ಟೆಸ್ಟ್ ಮಾಡಿ ಬಂದಿದ್ದೀವಿ. ಸೊ ಈಗ 2 ಥರ ಮಾರ್ಕೆಟ್ ರಿಯಾಕ್ಟ್ ಆಗ್ಬೋದು. ಒಂದು ಮೆಜಾರಿಟಿ ಅಂತ ಬಂತು ಅಂದ್ರೂ ಗೌರ್ಮೆಂಟ್ಗೆ ಮಾರ್ಕೆಟ್ ಅಷ್ಟೊಂದು ಒಳ್ಳೆ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡದೇ ಇರ್ಬೋದು, ಯಾಕಂದರೆ ಆ ರ್ಯಾಲಿಗಳೆಲ್ಲ ಆಗೋಗಿರೋದ್ರಿಂದ. ಸೊ ಒಂದು ಸೂಪರ್ ರ್ಯಾಲಿ ಯಾವಾಗ ಬರ್ಬೋದು ಅಂತಂದರೆ ಒಂದು ಟಾಪ್ ಮೆಜಾರಿಟಿ ಅಂದರೆ ಈಗ 400 ಸೀಟು ಈ ಥರ ಎಲ್ಲ ಏನು ಹೇಳ್ತಿರಲ್ಲ, ಆ ರೀತಿ ಯಾವುದಾದ್ರೂ ಒಂದು ಪಾರ್ಟಿ ರೂಲಿಂಗಿಗೆ ಬಂತು ಅಂತಂದರೆ ಆಗ ಖಂಡಿತ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಒಂದು ಚೇಂಜ್ ಬರೋಂಗೆ ಅಪ್ ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇದೆ. ಬಟ್ ಜಸ್ಟ್ ಅಬೌವ್ ದ ಮೆಜಾರಿಟಿ ಅಥವಾ ಅರೌಂಡ್ 350 ಸೀಟ್ಸ್ ಈ ರೀತಿ ವಿನ್ನಿಂಗ್ ಬಂತು ಅಂದ್ರೂ ಮಾರ್ಕೆಟ್ ಏನು ತುಂಬ ಒಂದು ದೊಡ್ಡದಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಅನಿಸ್ತಾ ಇಲ್ಲ. ಹಾಗಾಗಿ ಅಕಸ್ಮಾತ್ ಆಚೆ ಈಚೆ ಏನಾರು ಆಯಿತು ಅಂತಂದರೆ ಕರೆಕ್ಷನ್ ಆಗುತ್ತೆ, ಆಗಲೂ ಕೂಡ ಆಪರ್ಚುನಿಟಿ ಸಿಗುತ್ತೆ. ಬಟ್ ಸ್ಟಿಲ್ ಯಾರಾದರೂ ನಾನು ಬೇಸಿಕ್ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡಬೇಕು, ನನ್ನ ಕ್ಯಾಶ್ ಇದೆ, ನಾನು ಇನ್ವೆಸ್ಟ್ ಮಾಡಲೇಬೇಕು, ಏನಾದರೂ ಕನ್ಸಿಡರ್ ಮಾಡ್ಬೋದು ಅಂದರೆ ಈ ಒಂದಿಷ್ಟು ಸ್ಟಾಕ್ಸ್ಗಳನ್ನು ನೀವು ಅನಲೈಸ್ ಮಾಡ್ಬೋದು. ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಹೀಟ್ ಮ್ಯಾಪ್ ಅಂತ ಸಿಗುತ್ತೆ ನಿಮಗೆ ಟ್ರೇಡಿಂಗ್ ವ್ಯೂನಲ್ಲಿ. ಆ ಹೀಟ್ ಮ್ಯಾಪಿಗೆ ಬಂದು ನೀವು ಇಲ್ಲಿ ಪರ್ಫಾರ್ಮೆನ್ಸ್ನ ನೋಡ್ತಾ ಹೋಗ್ಬೋದು. ಒಂದು ತಿಂಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ, ಒಂದು ವಾರದಲ್ಲಿ ಯಾವ ರೀತಿ ಮಾಡಿದೆ, ಈ ರೀತಿಯಾಗಿ ಇಲ್ಲಿ YTD ಅಂತ ಒಂದು ಸಿಗುತ್ತೆ. YTD ಅಂದರೆ ಇಯರ್ ಟಿಲ್ ಡೇಟ್ ಅಂತ, ಅಂದರೆ ಈ ವರ್ಷ 2024 ಜನವರಿ 1ರಿಂದ ಇವತ್ತು 20 ಮೇ ತನಕ ಯಾವ್ಯಾವ ಸ್ಟಾಕ್ಗಳು ಎಷ್ಟು ಪರ್ಫಾರ್ಮ್ ಮಾಡಿದೆ ನಿಫ್ಟಿ 50 ಇರೋದು ಅಂತ. ಅದನ್ನ ನೀವು YTD ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಸುಮಾರು ಸ್ಟಾಕ್ಗಳು ಗ್ರೀನಲ್ಲಿದೆ, ಸುಮಾರು ಸ್ಟಾಕ್ಗಳು ರೆಡ್ಡಲ್ಲಿದೆ. ಅತ್ಯಂತ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥ ಸ್ಟಾಕು ಐ ಥಿಂಕ್ M&M ಅಂತ ಕಾಣಿಸ್ತಾ ಇದೆ. ಸುಮಾರು 44% ರಿಟರ್ನ್ನ ಕೊಟ್ಬಿಟ್ಟಿದೆ ಬರೀ ಈ ವರ್ಷ ಮಹೀಂದ್ರ ಆ್ಯಂಡ್ ಮಹೀಂದ್ರ. ಸೊ ಅದೇ ರೀತಿಯಾಗಿ ನೆಗೆಟಿವ್ ಸ್ಟಾಕ್ಸ್ಗಳು ನಾವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಹೇಳ್ತೀವಲ್ವಾ. ಒಂದು 10%ಗಿಂತ ಅಂದರೆ ಡಬಲ್ ಡಿಜಿಟ್ ಕರೆಕ್ಷನ್ ಆಗಿರುವಂಥ ಸ್ಟಾಕು ಯಾವ್ದಿದೆ ಅಂತ ನೋಡಿದರೆ ನೋಡಿ, ಇಲ್ಲಿ HDFC ಬ್ಯಾಂಕ್ ಕಾಣಿಸ್ತಾ ಇದೆ, ಇಲ್ಲಿ ಕೋಟಕ್ ಬ್ಯಾಂಕ್ ಕಾಣಿಸ್ತಾ ಇದೆ, HDFC ಲೈಫ್ ಇದೆ, ಇಂಡಸ್ಇಂಡ್ ಬ್ಯಾಂಕ್ ಇದೆ. ಅದೇ ರೀತಿ ಈ ಕಡೆ ಬಂದರೆ ಹಿಂದೂಸ್ತಾನ್ ಯೂನಿಲಿವರ್ ಇದೆ, ಹಾಗೆ ಏಷ್ಯನ್ ಪೇಂಟ್ಸ್ ಇದೆ, L&T ಮೈಂಟ್ರಿ ಇದೆ. ಈ ರೀತಿ ಕಂಪ್ನಿಗಳಿದೆ. ಇದರಲ್ಲಿ ಸುಮಾರು ಕಂಪ್ನಿಗಳ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಕೆಲವೊಂದು ಈಗಲೂ ಕೂಡ ಒಳ್ಳೆ ಲೆವೆಲಲ್ಲಿದೆ, ನೀವು ಅನಲೈಸ್ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ನೀವು ಏಷ್ಯನ್ ಪೇಂಟ್ಸ್ ಅಂತ ನೋಡಿದ್ರೆ ನೋಡಿ 2880 ಖಂಡಿತವಾಗ್ಲೂ ಒಳ್ಳೆ ಲೆವೆಲು. 3600 ಹೋದಂಥ ಸ್ಟಾಕ್ ಅಂತ ನಾವು ಮಾತಾಡಿದ್ವಿ. ಗ್ರಾಸಿಮನ ಕಾಂಪಿಟೇಟರ್ ಬರ್ತಾ ಇದೆ ಅಂತ ಮಾತಾಡಿದ್ವಿ. ಯಾರಾದರೂ ಹೊಸದಾಗಿ ಪೋರ್ಟ್ಫೋಲಿಯೋನ ಬಿಲ್ಡ್ ಮಾಡ್ತಾ ಇದ್ದೀರಾ ಅಂತಂದರೆ ನನ್ನ ವ್ಯೂ ಕನಿಷ್ಠ 3 ವರ್ಷಕ್ಕಿಂತಲೂ ಜಾಸ್ತಿ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಶಕ್ತನಿದ್ದೀನಿ, ಅಷ್ಟು ಪೇಷನ್ಸ್ ಇದೆ ಅಂತಂದರೆ ಖಂಡಿತ ನೀವು ಈ ಕಂಪ್ನಿನ ನೀವು ಕನ್ಸಿಡರ್ ಮಾಡ್ಬೋದು. ಏಕೆಂದ್ರೆ ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಅನಲೈಸ್ ಮಾಡೋಕ್ಕೆ ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ನಾನೊಬ್ಬ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ, ಹಾಗೆಯೇ ಈ ಥರ ಕಂಪ್ನಿಗಳಲ್ಲಿ ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿರ್ತೀನಿ. ಆ ಒಂದು ಡಿಸ್ಕ್ಲೇಮರ್ ಜೊತೆ ನಾವು ಸ್ಟಾಕ್ಗಳನ್ನು ಕೇವಲ ಲರ್ನಿಂಗ್ ಪರ್ಪಸ್ಗೋಸ್ಕರ ಮಾತಾಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ನಿಮಗೆ ಹಿಂದೂಸ್ತಾನ್ ಯೂನಿಲಿವರ್ ಅಂತ ಹೇಳಿದೆ ಅಲ್ವಾ, ಅದು ಕೂಡ ಖಂಡಿತವಾಗ್ಲೂ ಒಳ್ಳೆ ಲೆವೆಲ್ ಇದೆ. FMCG ಸೆಕ್ಟರ್ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸ್ಟಾಕು. ಸುಮಾರು ದಿನದಿಂದ ಅಂಡರ್ ಪರ್ಫಾರ್ಮ್ ಮಾಡಿದೆ. ವೀಕ್ಲಿ ಕ್ಯಾಂಡಲ್ ತೋರಿಸ್ತಾ ಇದ್ದೀನಿ. 2800 ಚಿಲ್ಲರೆಗೆ ಹೋದಂಥ ಸ್ಟಾಕು ಈಗ 2300 ಈ ಲೆವೆಲಲ್ಲಿ ಲಭ್ಯ ಇದೆ. ಸುಮಾರು ದಿನದಿಂದ
ಕಾರಣದಿಂದ ಒಳ್ಳೆ ಕನ್ಸಲ್ಟೇಷನ್ ಆಗಿದೆ. 2190 ಈ ಝೋನಿಗೆ ಬಂದಾಗ ನಮ್ಮ ಚಾನಲ್ ಕೂಡ ಮಾತಾಡ್ಕೊಂಡಿದ್ವಿ, ಕೆಲವರು ಅಕ್ಯುಮುಲೇಟ್ ಕೂಡ ಮಾಡ್ಕೊಂಡಿದ್ರು. ಅದೇ ರೀತಿಗೆ HDFC ಬ್ಯಾಂಕಲ್ಲೂ ಕೂಡ ಮರ್ಜರ್ ಆದಾಗಿಂದ ಆ ಹೈನ ಕಾಸ್ ಮಾಡೋಕ್ಕೆ ಆಗಿಲ್ಲ. 1400 1350 ಈ ಝೋನಲ್ಲೇ ಓಡಾಡ್ತಾ ಇದೆ. ಸ್ಟಿಲ್ ಗುಡ್ ಟು ಕನ್ಸಿಡರ್ ಫಾರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಅದೇ ರೀತಿ ಕೋಟಕ್ ಬ್ಯಾಂಕ್ RBI ಇಂದ ಗೈಡ್ಲೈನ್ಸ್ ಬಂದಿತ್ತು, ಡಿಜಿಟಲ್ ಸರ್ವಿಸ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೊಸ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡಂಗಿಲ್ಲ ಅಂದಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿತ್ತು, ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನ ಬ್ರೇಕ್ ಮಾಡಿದೆ ಅಂತ ಹೇಳಿದ್ದೆ. ಇದರಿಂದ ಕೆಳಗಡೆ ಹೋಗೋ ಸಾಧ್ಯತೆ ಇದೆ ಅಂದರೆ ಖಂಡಿತ ಇದೆ. ಆದರೆ ಇಲ್ಲಿಂದ ನೀವು ಕೆಳಗಡೆ ಇನ್ವೆಸ್ಟ್ ಮಾಡಲಿಕ್ಕೆ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. 1400 ತನಕ ಈ ಸ್ಟಾಕ್ ಬರುವಂಥ ಸಾಧ್ಯತೆ ಇದೆ ಆನ್ ಟೆಕ್ನಿಕಲ್ ಬೇಸಿಸ್ ಹೇಳೋದಾದರೆ. ಆದರೆ ಈಗ ಏನು ಮಾಡ್ತಾ ಇದೆ ಸ್ಟಾಕ್ ಅಂತ ನೋಡೋದಾದರೆ, ಒಂದು ಗ್ಯಾಪ್ ಏನು ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪ್ನ ಫಿಲ್ ಮಾಡ್ತಾ ಇದೆ. ಸೊ ಈಗ ಗ್ಯಾಪ್ ಟೆಸ್ಟಿಂಗ್ ಆದಂಗೆ ಕಾಣಿಸ್ತಾ ಇದೆ. ಸೊ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಅಂದರೆ ಇಲ್ಲೊಂದು ದೊಡ್ಡ ಗ್ಯಾಪ್ ಇದೆ, ಗ್ಯಾಪ್ ಯಾವ ಥರ ಒಂದನ್ನ ಫಿಲ್ ಆಗಲೇಬೇಕು. ಬಟ್ ಈ ಬಸ್ ಸ್ಟ್ಯಾಂಡ್ ಬೇಸ್ ಏನಿತ್ತು, ಒಂದು ರೆಸಿಸ್ಟೆನ್ಸ್ ಆಕ್ಟ್ ಆಗಿತ್ತು, ಅದನ್ನ ಮತ್ತೆ ಅಟೆಂಪ್ಟ್ ಮಾಡಿದೆ. ಇದರಿಂದ ರಿಜೆಕ್ಷನ್ ಬರುತ್ತಾ ಮತ್ತೆ ಈ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗುತ್ತಾ ಅನ್ನೋದನ್ನ ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಹೈ ವಾಲ್ಯೂಮ್ ಆಗಿತ್ತು, ಇಲ್ಲಿ ನೋಡ್ಬೋದು. ಅದೆಲ್ಲ ಅಕ್ಯುಮುಲೇಷನ್ ಕೂಡ ಆಗಿರ್ಬೋದು ಅಥವಾ ಸೆಲ್ಲಿಂಗ್ ಕೂಡ ಆಗಿರ್ಬೋದು. ಅದೇ ರೀತಿಗೆ HDFC ಲೈಫು ಇನ್ಶೂರೆನ್ಸ್ ಸೆಕ್ಟರ್ನ ಕಂಪನಿ, ಇದರಲ್ಲೂ ಕೂಡ ನೀವು 630 ಈ ಝೋನ್ನ ನೋಡಿ ಟೆಸ್ಟ್ ಮಾಡ್ತಾ ಇದೆ. ಮೇಲ್ಗಡೆ ಹೋಗೋಕ್ಕಾಗ್ತಾ ಇಲ್ಲ, 700 ಅಟೆಂಪ್ಟ್ ಮಾಡ್ಕೊಂಡು ಬಂದಿತ್ತು. 630 ಅನ್ನೋದು ಖಂಡಿತ ರೆಸಿಸ್ಟೆನ್ಸ್ ಆಗುತ್ತೆ. ಈಗ ಕೆಳಗಡೆ ಬಂದರೆ 550 ಸಪೋರ್ಟ್ ಆಗಿತ್ತು, 550 ಸಪೋರ್ಟ್ ತೊಗೊಂಡಿದೆ ಸ್ಟಾಕು. ಖಂಡಿತವಾಗ್ಲೂ ಲಾಂಗ್ ಟರ್ಮಲ್ಲಿ ಇಂಥ ಸ್ಟಾಕ್ಗಳನ್ನು ನೀವು ಅನಲೈಸ್ ಮಾಡಲಿಕ್ಕೆ ನೀವು ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಲಾಂಗ್ ಕನ್ಸಲ್ಟೇಷನ್ ಆಗಿರೋಂಥ ಸ್ಟಾಕು, ನಿಫ್ಟಿ 50ಯ ಭಾಗವಾಗಿರುವಂಥ ಸ್ಟಾಕು. ಇತ್ತೀಚೆಗಷ್ಟೇ ನಿಫ್ಟಿ 50ಗೆ ಆಡ್ ಅಂತ ಕಂಪನಿ IT ಸೆಕ್ಟರ್ನ L&T ಮೈಂಟ್ರಿ ಕಂಪನಿ. ಈ ಸ್ಟಾಕು ತುಂಬ ಒಂದು ಓವರ್ ಪರ್ಫಾರ್ಮೆನ್ಸ್ ಆಗಿದೆ, ಈಗಲೂ ಕೂಡ ಓವರ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತಾ ಇದೆ. ಬಟ್ ಈ ಸ್ಟಾಕು 4000 ಲೆವೆಲ್ನ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. 4000 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬಂದರೆ ಲಾಂಗ್ ಟರ್ಮ್ ವ್ಯೂ ಇದ್ದವರು ಖಂಡಿತವಾಗ್ಲೂ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇನ್ನೂ ವೆಯ್ಟ್ ಮಾಡಿ ಅಂತಲೇ ಹೇಳ್ತೀನಿ, ಬಟ್ ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರ್ಬೋದು ಈ ಸ್ಟಾಕ್ನ. ಅದೇ ರೀತಿ ಇಂಡಸ್ಇಂಡ್ ಬ್ಯಾಂಕಲ್ಲೂ ಕೂಡ ಸುಮಾರು ಇಶ್ಯೂಗಳಾಗಿತ್ತು. ಬ್ಯಾಂಕ್ ತುಂಬ ಒಂದು ಹೀನಾಯ ಸ್ಥಿತಿಗೆ ಬಂದುಬಿಟ್ಟಿತ್ತು, 200 ರೂಪಾಯಿಗೆ ಬಂದುಬಿಟ್ಟಿತ್ತು ಕೋವಿಡ್ ಟೈಮಲ್ಲೆಲ್ಲ. ಅದರಿಂದ ಒಂದು ಒಳ್ಳೆ ರಿಕವರಿನ ಕೊಟ್ಟು 1600 ಅನ್ನೋದು ಒಂದು ಏನು ರೆಸಿಸ್ಟೆನ್ಸ್ ಇತ್ತು, ಆ 1600 ರೆಸಿಸ್ಟೆನ್ಸ್ ಅಂತ ನೋಡಿ ಕ್ಲೀನಾಗಿ ಬಂದು ಟೆಸ್ಟ್ ಮಾಡಿದೆ. ಈಗ ಇಲ್ಲಿ ಒಂದು ದೊಡ್ಡ ಕನ್ಸಲ್ಟೇಷನ್ ಆಗ್ತಾ ಇದೆ. ಬ್ರೇಕ್ ಆಯಿತು ಅಂತಂದರೆ ಮತ್ತೆ 1300 ಸಪೋರ್ಟ್ ಏನಿದೆ 1260 ಆ ಲೆವೆಲ್ಗೆ ಬರುವಂಥ ಸಾಧ್ಯತೆ ಇದೆ. ಸೊ ವಾಚ್ ಮಾಡ್ತಾ ಇರಿ. ಅಲ್ಲಿಂದ ಕೆಳಗಡೆ ಬಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬ್ಯಾಂಕಿಂಗ್ ಸೆಕ್ಟರ್ಲಿ ಸುಮಾರು ಕಂಪ್ನಿಗಳಿದೆ. ಸೊ ನೋಡಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಡಿಸಿಷನ್ನ ತಗೊಳ್ಳಿ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡ್ಕೊಳ್ಳಿ. 2024ರ ನಮ್ಮ ಚಾನಲ್ನ ಮಿಷನ್ ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಜೀವ ವಿಮೆನ ಹೇಗೆ ಆಯ್ಕೆ ಮಾಡ್ಕೊಳ್ಳೋದು ಅನ್ನೋದನ್ನ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮಿಷನ್ 2024 ಅಂತ ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನ ಚೆಕ್ಔಟ್ ಮಾಡಿ ಸೂಕ್ತ ಜೀವ ವಿಮೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.